ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇವತ್ತು ಗುರುವಾರ, ರಾಯರ ವಾರ. ನಾನಿವತ್ತು ಪೂಜೆ ಮಾಡ್ತೀನಿ. ಪ್ರತಿ ಗುರುವಾರ ಪೂಜೆ ಮಾಡ್ತಾನೆ ಇರ್ತೀನಿ. ಅದಕ್ಕೆ ಇವತ್ತು ಹೇಗೆ ಪೂಜೆ ಮಾಡ್ತೀನಿ, ಮನೆಯಿಂದ ಇನ್ನೂ ಕ್ಲೀನ್ ಆಗಿಲ್ಲ. ಇವಾಗ ಕ್ಲೀನ್ ಮಾಡಬೇಕು. ನೈಟ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಮಲಗಿದ್ದೆ. ನೈಟ್ ಮಲ್ಕೊಳ್ಳೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಸೊ ಪಾತ್ರೆ ಎಲ್ಲ ಆಗಿದೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಬರೀ ಕಸ ಗುಡಿಸಿ, ನೆಲ ಒರೆಸಿ, ಸ್ನಾನ ಮಾಡಿಕೊಂಡು ಪೂಜೆ ಹತ್ರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಇವಾಗ ಟೈಮ್ 4 ಗಂಟೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಡಿಂಕು ಮನೆ ಫುಲ್ ಗಲೀಜು ಮಾಡಿಬಿಟ್ಟಿದ್ದ. ಅದೆಲ್ಲ ಗುಡಿಸಿ ಅವ್ನ ಟಾಯ್ಸ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡೆ. ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಎಲ್ಲ ಗುಡಿಸಾದ್ಮೇಲೆ ಮತ್ತೆ ನೆಲ ಒರೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡು, ನಾನು ಡೈಲಿ ಒರೆಸೋದ್ರಿಂದ ಮನೇನು ಅಷ್ಟೊಂದು ಗಲೀಜಾಗಿರಲಿಲ್ಲ. ಸ್ವಲ್ಪ ಹಂಗೆ ಮೇಲ್ಗಡೆ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಒಂಥರ ಮನೆ ಕ್ಲೀನ್ ಮಾಡಿಬಿಟ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಬಂದುಬಿಡುತ್ತೆ, ಒಂಥರ ಖುಷಿ. ಎಲ್ಲ ಕೆಲಸ ಆಯಿತು. ಕಸ ಎಲ್ಲ ಆಯಿತು. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಈಗ ಹಾಕಿದ್ದೀನಿ. ಸೊ ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ. ಅಲ್ಲಿವರೆಗೂ ಸ್ನಾನ ಎಲ್ಲ ಆಯಿತು. ಇವಾಗ ರೆಡಿ ಆಗಿದ್ದೀನಿ. 7 ಗಂಟೆ ಆಗಿದೆ. ಟೈಮ್ ಹೋಗಿದೆ, ಗೊತ್ತಾಗ್ತಾ ಇಲ್ಲ. ಬೇಗ ಪೂಜೆ ಮಾಡಬೇಕು. ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದೆಲ್ಲ ಪೂಜೆ ಸಾಮಾನುಗಳೆಲ್ಲ ಎತ್ತಿ ತೊಳ್ಕೊಂಡು ಎಲ್ಲ ಫೋಟೋನೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹೋಗಿ ಬಂದು ತುಂಬ ಹಿಂಸೆ ಕೊಡ್ತಾಯಿದ್ದ ಡಿಂಕು. ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅವನ್ನೇ ನೋಡ್ಕೊಳ್ಳೋದು ಕೆಲಸ ಆಗೋಗುತ್ತೆ ನನಗೆ. ನಾನೇನು ಮಾಡ್ತಾಯಿದ್ದೀನಿ ಅಂತ ಆಚೆ ನಿಂತ್ಕೊಂಡು ನೋಡ್ತಾ ಇದ್ದ. ಅರಿಶಿನ ಕುಂಕುಮ ಎಲ್ಲ ಇಕ್ಕಾದ್ಮೇಲೆ ದೇವ್ರುಗಳಿಗೆ ಹೂವು ಹಾಕೋಣ ಅಂತ ಹೂವು ಎತ್ಕೊಂಡು ಬಂದೆ. ಸೊ ಎಲ್ಲ ದೇವ್ರಿಗೆ ಕಳ್ಸೋಕ್ಕೆ, ದೀಪಕ್ಕೆ ಎಲ್ಲ ಹೂವು ಸುತ್ತಬಿಟ್ಟು ಇನ್ನೇನು ಕೆಲಸ ಇದೆ. ನಮ್ಮ ಮಾವ ಅವರು ಫೋಟೋದಲ್ಲಿರೋರು, ಅವ್ರಿಗೂ ಎಲ್ಲ ಹೂವು ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಆಮೇಲೆ ದೀಪ ಹಚ್ಕೊಂಡೆ. ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರೋದ್ರಿಂದ ತುಳಸಿ ತಂದೆ ತರ್ತಾರೆ. ಸೊ ಜಾಸ್ತಿ ತಂದುಬಿಟ್ಟಿದ್ರು. ಜಾಸ್ತಿ ಹೂವು ತೊಗೊಂಬನ್ನಿ ಅಂದರೆ ಜಾಸ್ತಿ ತುಳಸಿ ತೊಗೊಂಬಂದ್ಬಿಟ್ಟಿದ್ರು. ರಾಘವೇಂದ್ರ ಸ್ವಾಮಿಗೆಲ್ಲ ತುಳಸಿ ಎಲ್ಲ ಮುಡಿಸಿ ಕೊನೆಗೆ ಎಲ್ಲ ಆಯಿತು. ಎಲ್ಲ ದೇವ್ರಿಗೂ ಬಾಗಿಲಿಗೆ ಎಲ್ಲ ಹೂವು ಹಾಕ್ತೆ. ಎಲ್ಲ ಆದಮೇಲೆ ಬೇಡ್ಕೊಂಡೆ, ಚೆನ್ನಾಗಿಕ್ಕಪ್ಪ ಎಲ್ಲರನ್ನೂ ಅಂತ. ಪೂಜೆ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ದೇವ್ರ ಮನೆ. ನನಗಂತೂ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ. ಅದೇನೋ ಗೊತ್ತಿಲ್ಲ, ಮನೇಲಿ ಪೂಜೆ ಮಾಡಿದ್ರೆ ಮನೆ ಒಂಥರ ಕಳೆ ಆಗಿರುತ್ತೆ. ಪೂಜೆ ಎಲ್ಲ ಆಯಿತು. 7:30 ಆಗಿದೆ ಟೈಮು. ಸೊ ಟೈಮ್ ಇತ್ತು ಇನ್ನು. ಅದಕ್ಕೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀವಿ. ನಾನು ಈ ಥರ ರೆಡಿಯಾಗಿದ್ದೆ. ಅಲ್ಲಿಂದ ಸೀದಾ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಹೋಗಿ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನಾವು ಹೋಗಿದ್ದು ಗಾಂಧಿ ಬಜಾರ್ಗೆ. ನಮ್ಮ ಯಜಮಾನ್ರು ಬಟ್ಟೆ ತೊಗೊಳ್ಬೇಕು ಅಂತ ಅರುಣ್ ಬ್ರ್ಯಾಂಡೆಡ್ ಸೇಲ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅವ್ರು ಟ್ರಯಲ್ ನೋಡುವಾಗ ನಾವಿಬ್ಬರು ಇನ್ನೇನು ಮಾಡೋದು ಅಂತ ಸುಮ್ಮನೆ ತೀಟೆ ಮಾಡ್ಕೊಂಡು ನಿಂತಿದ್ವಿ. ಅಲ್ಲಿರೋರೆಲ್ಲ ರೇಗಿಸ್ತಾಯಿದ್ರು, ಎಷ್ಟು ತೀಟೆ ಹುಡುಗ ಅಂತ ನನ್ನ ಮಗನಿಗೆ. ಅಲ್ಲಿಂದ ನಾವು ಹೊರಟಿದ್ದು ಹರಿ ಸೂಪರ್ ಸ್ಯಾಂಡ್ವಿಚ್, ನನ್ನ ಫೇವ್ರೆಟ್ಸ್ ಪ್ಲೇಸ್ ಅದು. ವಾರಕ್ಕೊಂದ್ಸಲನಾದರೂ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದಾಗೆಲ್ಲ ಒಂದು ಪಿಜ್ಜಾ, ಒಂದು ಪೊಟ್ಯಾಟೊ ಟ್ವಿಸ್ಟರ್ ನಂದು ಕಾಯಂ ಆರ್ಡರ್. ಮತ್ತು ಅಲ್ಲಿ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅದೇ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.